ಭಾರತವನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು ಅವ್ರು ಮೂಲಕ್ಕೆ ಕೈ ಹಾಕಿದ್ದು ಒಂದು ಶಿಕ್ಷಣ, ಮತ್ತೊಂದು ಧರ್ಮ. ನಮ್ಮಲ್ಲಿರ್ತಕ್ಕಂಥ ಧರ್ಮವನ್ನು ಒಡಿದೇ ಇದ್ದರೆ ಈ ದೇಶವನ್ನು ನಾವು ಆಳ್ಲಿಕ್ಕಾಗಲ್ಲ ಅಂತ ಭಾಳ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಎಲ್ಲ ಧರ್ಮಕ್ಷೇತ್ರಗಳನ್ನ ಹೊಡ್ಕೊಂಡು ಬಂದವರು, ನಂಬಿಕೆಗಳನ್ನ ಹೊಡ್ಕೊಂಡು ಬಂದರು. ನೀವು ಮನುಸ್ಮೃತಿನಲ್ಲಿ ಹಾಗಿದೆ ಹೀಗಿದೆ ಅಂತಿರಲ್ಲ, ಯಾರಾದರೂ ಮನುಸ್ಮೃತಿಯ ಮೂಲ ಪ್ರತಿ ನೋಡಿದಾರಾ? ಮೊದಲ ಪ್ರತಿ ಬಂದಿದ್ದು 1870ರಲ್ಲಿ. ಯಾರ ಕಾಲ? ಬ್ರಿಟಿಷರ ಕಾಲ. ರಾಮಚರಿತ ಮಾನಸ 4 ವರ್ಷದ ಹಿಂದೆ ಬಂತು, ಅದರ ಮೂಲ ಪ್ರತಿ ಇದೆ. ವೇದಗಳು 2000 ವರ್ಷದ ಹಿಂದೆ ಬಂದಿತ್ತು, ಅದಗಳ ಪ್ರತಿ ಇದೆ. ಆದರೆ ಮನುಸ್ಮೃತಿಯ ಯಾವುದೇ ಪ್ರತಿ ಇಲ್ಲ. ಪ್ರತಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದು, ಅಂದರೆ ಹಿಂದೆ ಹೇಗಿದೆ ಗೊತ್ತಿಲ್ಲ, ಸೃಷ್ಟಿ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ. ಮನುಸ್ಮೃತಿಯಲ್ಲಿ ಏನು ಹೇಳುತ್ತೆ? ಯತ್ರ ನಾರ್ಯಂತು ಪೂಜ್ಯಂತೆ ಅಂತೇಳಿ ಏನು ಮಾತೆಯನ್ನು ದೇವರ ರೂಪದಲ್ಲಿ ನೋಡ್ತಕ್ಕಂತಹ ಮನುಸ್ಮೃತಿಯನ್ನು ಯಾವ್ಯಾವ ರೀತಿ ತಿರುಚಿದ್ರು ನೋಡ್ರಿ, ಇವತ್ತು ಮೂಲ ಪ್ರತಿ ಇಲ್ಲ. ನೋಡಿ, ಜಾತಿ ಪದ್ಧತಿ ಬಂತು ಅಂತ ಹೇಳಿದ್ರು ಹಿಂದೂ ಧರ್ಮದಲ್ಲಿ. ಅಂಬೇಡ್ಕರ್ ಅವರ ಹೂವರ್ ದ ಶೂದ್ರ ಸಂತಕಡ ಪುಸ್ತಕದ 1ನೇ ಅಧ್ಯಾಯದ 1ನೇ ಪುಟದ 3ನೇ ಪ್ಯಾರದಲ್ಲಿ ಹೇಳ್ತಾರೆ, ಇವತ್ತಿರ್ತಕ್ಕಂತಹ ಜಾತಿ ಪದ್ಧತಿಗೂ ಮನುಸ್ಮೃತಿಯ ಕಾಲದಲ್ಲಿ, ಮನುವಿನ ಕಾಲದಲ್ಲಿದ್ದಂತಹ ಅಥವಾ ವೇದ ಕಾಲದಲ್ಲಿದ್ದಂತಹ ವರ್ಣ ಪದ್ಧತಿಗೂ ಸಂಬಂಧವೇ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ಯಾವ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಗಳಿರಲಿಲ್ಲ, ಅದು ವರ್ಣ ಇತ್ತು, ಕೆಲಸ ಮಾಡ್ತಕ್ಕಂಥ ಇತ್ತು. ಬರ್ತಾ 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 ನಮ್ಮಲ್ಲಿ ತುರುಕಲ್ಪಡ್ತು. ಇವತ್ತು ಇದೇ ಮೈಂಡ್ಸೆಟ್ಟನ್ನು ನೆಹರು ಅವರು ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಬ್ರಿಟಿಷ್ ಮೈಂಡ್ಸೆಟ್ಟು ಹಿಂದೂಗಳನ್ನು ಧರ್ಮಕ್ಷೇತ್ರಗಳನ್ನು ತುಳಿಬೇಕು ಅಂತಾಯಿತು, ಅದನ್ನೇ ಮಾಡ್ಕೊಂಬಂದರು. 1949ರಲ್ಲಿ ಆಗಲೇ ಹೇಳ್ದಂಗೆ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿದ್ಯಾ ಪ್ರಶ್ನೆ ಆದಾಗ ಮುಸಲ್ಮಾನರು ಅಬ್ಜೆಕ್ಟ್ ಮಾಡಲಿಲ್ಲ. ನೆಹರು ಹೇಳಿದ್ರು ಮೊದಲು ಅದನ್ನು ಕಿತ್ತೆಸಿರಿ ಅಂತ ಹೇಳಿ. ಸೋಮನಾಥ ಮಂದಿರದ ಉದ್ಘಾಟನೆ ಮಾಡಬೇಕಾದ್ರೆ ನಾನು ಹೋಗಲ್ಲ ನೀವು ಹೋಗ್ಕೊಡು ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಡ್ಡೆ ಮಾಡಿದ್ರು. 56ರಲ್ಲಿ ಸ್ಮಿತಾ ಅರಬ್ನ ದೊರೆ ಕಾಶಿಗೆ ಬಂದಾಗ ಇಡೀ ದೇವಸ್ಥಾನಗಳು, ಕಾಶಿಯ ವಿಶ್ವನಾಥನ ದೇವಸ್ಥಾನಕ್ಕೂ ಪರ್ದೆಯಿಂದ ಮುಚ್ಚಿದ್ರು. ಯಾಕೆ? ಅವನು ಅನ್ಯಮತೀಯರು, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ. ಇದೇ ಪದ್ಧತಿ ಬೆಳ್ಕೊಂಡು ಬಂದು ಅದೇನೇನೆ ಶಾಬಾನು ಕೇಸಲ್ಲಿ ಇವತ್ತು ಅದನ್ನು ಯಾಕೆ ಉಲ್ಟಾ ಆಯಿತು ಕೇಸು? ಒಂದು ಹೆಣ್ಮಗುಗೆ ಕೇಳಿದ್ದು 240 ರೂಪಾಯಿ ಮಾಸಾಚನ ರೀ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ತಿರ್ಚಿ ಹಾಕ್ತೀರಿ ಅಂತ ಹೇಳಿದ್ರೆ, ಉಲ್ಟಾ ಮಾಡ್ತೀರಿ ಅಂತ ಹೇಳಿದ್ರೆ, ಅದೇ ಮನಸ್ಥಿತಿ ಕಾಂಗ್ರೆಸ್ಸಲ್ಲಿ ಮುಂದುವರ್ಕೊಂಡು ಬಂತು. ಅದೇ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಬಂದಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನೋಡಿ, ನೀವು 13ರಿಂದ 18ರ ಆಡಳಿತ ನೋಡಿ, ಅಥವಾ ಈಗಿರ್ತಕ್ಕಂಥ ಆಡಳಿತ ನೋಡಿ, ಯಾವುದಾದ್ರೂ ಹಿಂದುತ್ವದ ವಿಚಾರದಲ್ಲಿ, ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ ಅವರು ಅದನ್ನು ಒಡೆಯತಕ್ಕಂಥ ಪ್ರಯತ್ನವೇ ಮಾಡ್ತಿದ್ದಾರೆ. ಅದು ಜಾತಿಗಳ ಮಧ್ಯದಲ್ಲಿ ಬೆಂಕಿ ಇರ್ತಕ್ಕಂಥದ್ದಿರ್ಬೋದು, ಲಿಂಗಾಯತ ವೀರಶೈವರನ್ನು ತುಳಿತಕ್ಕಂಥ ವಿಷಯ ಇರ್ಬೋದು, ಕಾಡುಗೊಲ್ಲರನ್ನ ಊರುಗೊಲ್ಲರನ್ನ ಬೇರೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಜಾತಿ ಗಣತಿ ಅಂತ ಹೇಳಿ ಅದನ್ನು ವಿಷ ತುಂಬತಕ್ಕಂಥ ಕೆಲಸ. ಯಾಕೆ ವಿಷ ಅಂತ ಹೇಳ್ತೀನಿ ಅಂದರೆ, 10 ವರ್ಷದ ಹಿಂದೆ ಇವರೇ ಮಾಡಿದಂತಹ ಕಾಂತರಾಜ್ ವರದಿನ ಇವರು ಒಪ್ಪಲಿಲ್ಲ. ಇವರೇ ಮಾಡಿದಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಇವರು ಒಪ್ಪಲಿಲ್ಲ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಾವೇ ಮಾಡ್ತೀವಿ, ಅಥೆಂಟಿಕೇಟ್ ಆಗಿ ಮಾಡ್ತೀವಿ ಅಂದರೆ ಬೇಡ ಹೊಸದಾಗಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ, ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು? ಮೊನ್ನೆ ಹೋಗಿ ಲಿಂಗಾಯತ ಒಳಗಡೆ ವಿಷ ಹಾಕ್ಬಿಟ್ಟು ಬಂದರು. ಅಂದರೆ ಯಾವ ಮನಸ್ಥಿತಿಯನ್ನು ಏನು ಬ್ರಿಟಿಷರು ಸೃಷ್ಟಿ ಮಾಡಿದ್ರು ಅದನ್ನೇ ಕಾಂಗ್ರೆಸ್ ಕ್ಯಾರಿ ಮಾಡ್ಕೊಂಬಂತು. ಇವರಿಗೆ ಧೈರ್ಯವಾಗಿ ಎದ್ನಿಲ್ಲೋದು ಇಷ್ಟವೇ ಇಲ್ಲ. ನೋಡಿ, ಬಟ್ ಪೂರಕವಾಗಿ ಅವ್ರು ಹೇಳ್ತಿರೋದೇನು, ಕಾಂಗ್ರೆಸ್ನವರು ನಾವು ಪ್ರತ್ಯೇಕ ಮಾಡ್ತಿಲ್ಲ, ಪ್ರಾತಿನಿಧ್ಯ ಕೊಡ್ತಿದೀವಿ, ಹಾಗಾಗಿ ಗಣತಿ ಅಂತಾರೆ. ಅಲ್ಲಲ್ಲ, ನೋಡಿ, ಇವ್ರು ಮಾಡ್ತಿರೋದು, ಹಾಗಾದ್ರೆ ಒಪ್ಕೊಂಬಿಡ್ಲಿ ನಾವು ಮಾಡ್ತಿರೋದು ಜಾತಿ ಗಣತಿ ಅಂತ ಹೇಳಿ. ಇವ್ರೇನು ಮಾಡ್ತಿರೋದು? ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಕ್ಷೇತ್ರದಲ್ಲಿ ಧರ್ಮ ಎಲ್ರಿ ಬರುತ್ತೆ ಸ್ವಾಮಿ? ಜಾತಿ ಎಲ್ಲಿಂದ ಬರುತ್ತೆ ಸ್ವಾಮಿ? ನೀವು ಸಮೀಕ್ಷೆ ಮಾಡೋದೇ ಬಿಟ್ಬಿಟ್ಟು ನಿಮ್ಮ ಹಿಡನ್ ಅಜೆಂಡನ ತೂರಿಸ್ಲಿಕ್ಕೆ ನೀವು ಹೋಗ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ನೋಡಿ, ನೀವು ಇದರಲ್ಲಿ ಬಿಹಾರಲ್ಲಿ ಮಾಡಿದ್ರಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಜೊತೆಗಾರರಾಗಿದ್ರಿ. ಬಿಹಾರ ಬಂದಮೇಲೆ ಏನು ಹೇಳಿದ್ರು ರಾಹುಲ್ ಗಾಂಧಿಯವರು? ಅದೊಂದು ಫಸ್ಟ್ ಜಿ ಅಂತ ಹೇಳಿದ್ರು. ತೆಲಂಗಾಣದಲ್ಲಿ ಮಾಡಿದ್ರಿ, ತೆಲಂಗಾಣದಲ್ಲಿ ಮಾಡಿದ್ರಿ, ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ತೆಲಂಗಾಣ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಮ್ಮ ಹತ್ರ OBCದು ಡಾಟಾ ತೆಗಿಲಿಕ್ಕಾಗಲಿಲ್ಲ ಅಂತ ಹೇಳಿ. ನೀವು ಹೇಗೆ ರೀತಿ ತೆಗಿತೀರಾ? ಎಷ್ಟು ದಿವಸದಲ್ಲಿ ತೆಗಿತಾರೆ? 15 ದಿವಸದಲ್ಲಿ. ನಾಗಮೋಹನ್ ದಾಸ್ ಅವರು ಕೇವಲ 17% ಇರ್ತಕ್ಕಂಥ SCಗಳನ್ನ ಮಾಡೋದಕ್ಕೆ 15 ದಿವಸ ತಗೊಂಡು 6 ಸರಿ ಎಕ್ಸ್ಟೆನ್ಷನ್ ಆಗಿ 3 ತಿಂಗಳಾದರೂ ಮಾಡೋಕ್ಕಾಗಲಿಲ್ಲ. ಇವರು ಕರ್ನಾಟಕದ 7 ಕೋಟಿ ಜನನ, ಸುಮಾರು 1.5 ಕೋಟಿ ಮನೆಗಳನ್ನು 15 ದಿವಸದಲ್ಲಿ ಮುಗಿಸ್ತೀವಿ ಅಂತೇಳಿ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾರು ಇವರೇ ಹೇಳಿದ್ರು, ಯಾರು ಶಿವಕುಮಾರೇ ಹೇಳಿದ್ರು, ಏನ್ರಿ ಇವೆಲ್ಲ ಕ್ವಶನ್ಗಳು ಕೇಳಿದಿರಿ ಅಂತೇಳಿ. ನಿಮ್ಮಲ್ಲಿ ಹೆಲಿಕಾಪ್ಟರ್ ಇದೆಯಾ? ಮದುವೆ ಆಗ್ಬೇಕಾದ್ರೆ ನಿನಗೆ ಎಷ್ಟು ವಯಸ್ಸಿತ್ತು? ನಿನಗೆ ಯಾಕೆ ಮದುವೆ ಆಗಿಲ್ಲ? ಇವು ನಿಮಗೆ ಶೈಕ್ಷಣಿಕ ಅಥವಾ ಇದಕ್ಕೆ ಸಾಮಾಜಿಕ ಇದರೊಳಗಡೆ ಯಾವುದಕ್ಕೆ ಬರುತ್ತೆ ಇದು? ಅಂದರೆ ಇವತ್ತು ಸಿದ್ದರಾಮಯ್ಯರ ಸರ್ಕಾರ ಆಗಲಿ, ಇಡೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಆಗಲಿ ನಿಂತಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜಾತಿಯ ವಿಷಬೀಜ ಬಿಚ್ಚಿ ಹಿಂದೂಗಳನ್ನು ದಮನಿಸಿ. ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಲ್ಲಿ ಈ ಸೋರಸ್ ಪ್ರೇರಿತ ಒಂದು ಇದು ನಡೀತು, ಡಿಸ್ಮ್ಯಾಂಟ್ಲಿಂಗ್ ಹಿಂದೂಸ್ ಅಂತೇಳಿ. ಅಂದರೆ ಇಡೀ ಜಗತ್ತಲ್ಲಿ ಹಿಂದೂಗಳನ್ನ ತುಳಿಬೇಕು ಅಂತೇಳಿ ಅದರ ಪ್ರತ್ಯಕ್ಷ ದರ್ಶನ ಇವತ್ತು ಸಿದ್ದರಾಮಯ್ಯ ಹತ್ರ ಆಗ್ತಾ ಇದೆಯಲ್ಲ. ಯಾವ ಫೋನ್ ಬಂತು ಅಂತೇಳಿ ಯಾವತ್ತೂ SIT ಮಾಡಲ್ಲ ಅಂದವರು 24 ಗಂಟೆ ಒಳಗಡೆ SIT ಮಾಡಿದ್ರಿ. SIT ಮಾಡಿ ಎಷ್ಟು ದಿವಸ ಆಯಿತು ಸ್ಮಿತಾ? ಜುಲೈ,
ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳಾಗಿದೆ. ಒಂದು ಮಧ್ಯಂತರ ವರದಿ ಬೇಡವೇನ್ರಿ? ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಬೇಡವಾ? ದಿವಸ ಅವ್ರು ಆಚೆ ಕಡೆಗೆ ಬಂದು SIT ಇಂದ ಈ ಮಾಹಿತಿ ಬಂದಿದೆ, ಆ ಮಾಹಿತಿ ಬಂದಿದೆ ಅಂತೇಳಿ ಅವನು ಮಟ್ಟಣ್ಣನವ್ರನ್ನ ವಿಡಿಯೋ ಮಾಡ್ತಾನೆ, ವಿಠಲ್ಗೌಡ ವಿಡಿಯೋ ಮಾಡ್ತಾನೆ, ರಾಜಾರೋಷವಾಗಿ ಇವರು ಸುತ್ತಕೊಂಡು ಹೋಗ್ತಾ ಇದ್ರೆ 4 ತಿಂಗಳಿಂದ ನೀವು ನಿಮ್ಮ SIT ಗೆಣಸ್ಕಿತ್ತಾ ಇದೆಯಾ? ಭಾರತವನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಮೂಲಕ್ಕೆ ಕೈ ಹಾಕಿದ್ದು ಒಂದು ಶಿಕ್ಷಣ, ಮತ್ತೊಂದು ಧರ್ಮ. ನಮ್ಮಲ್ಲಿರ್ತಕ್ಕಂಥ ಧರ್ಮವನ್ನು ಒಡಿದೇ ಇದ್ದರೆ ಈ ದೇಶವನ್ನು ನಾವು ಆಳ್ಲಿಕ್ಕಾಗಲ್ಲ ಅಂತ ಭಾಳ ಚೆನ್ನಾಗಿ ಗೊತ್ತಾಯಿತು. ಹಾಗಾಗಿ ಎಲ್ಲ ಧರ್ಮಕ್ಷೇತ್ರಗಳನ್ನ ಹೊಡ್ಕೊಂಡು ಬಂದವರು, ನಂಬಿಕೆಗಳನ್ನ ಹೊಡ್ಕೊಂಡು ಬಂದರು. ನೀವು ಮನುಸ್ಮೃತಿನಲ್ಲಿ ಹಾಗಿದೆ ಹೀಗಿದೆ ಅಂತಿರಲ್ಲ, ಯಾರಾದರೂ ಮನುಸ್ಮೃತಿಯ ಮೂಲ ಪ್ರತಿ ನೋಡಿದಾರಾ? ಮೊದಲ ಪ್ರತಿ ಬಂದಿದ್ದು 1870ರಲ್ಲಿ. ಯಾರ ಕಾಲ? ಬ್ರಿಟಿಷರ ಕಾಲ. ರಾಮಚರಿತ ಮಾನಸ 4 ವರ್ಷದ ಹಿಂದೆ ಬಂತು, ಅದರದ ಮೂಲ ಪ್ರತಿ ಇದೆ. ವೇದಗಳು 2000 ವರ್ಷದ ಹಿಂದೆ ಬಂದಿತ್ತು, ಅದಗಳ ಪ್ರತಿ ಇದೆ. ಆದರೆ ಮನುಸ್ಮೃತಿಯ ಯಾವುದೇ ಪ್ರತಿ ಇಲ್ಲ. ಪ್ರತಿಯನ್ನು ಹೊಸದಾಗಿ ಸೃಷ್ಟಿ ಮಾಡಿದ್ದು, ಅಂದರೆ ಹಿಂದೆ ಹೇಗಿದೆ ಗೊತ್ತಿಲ್ಲ, ಸೃಷ್ಟಿ ಮಾಡಿದ್ದು ಬ್ರಿಟಿಷರ ಕಾಲದಲ್ಲಿ. ಮನುಸ್ಮೃತಿಯಲ್ಲಿ ಏನು ಹೇಳುತ್ತೆ? ಯತ್ರ ನಾರ್ಯಂತು ಪೂಜ್ಯಂತೆ ಅಂತೇಳಿ ಏನು ಮಾತೆಯನ್ನು ದೇವರ ರೂಪದಲ್ಲಿ ನೋಡ್ತಕ್ಕಂತಹ ಮನುಸ್ಮೃತಿಯನ್ನು ಯಾವ್ಯಾವ ರೀತಿ ತಿರ್ಚಿದ್ರು ನೋಡ್ರಿ. ಇವತ್ತು ಮೂಲ ಪ್ರತಿ ಇಲ್ಲ ನೋಡಿ. ಜಾತಿ ಪದ್ಧತಿ ಬಂತು ಅಂತ ಹೇಳಿದ್ರು ಹಿಂದೂ ಧರ್ಮದಲ್ಲಿ. ಅಂಬೇಡ್ಕರ್ ಅವರ ಹೂವರ್ಧ ಶೂದ್ರ ಸಂತಕದ ಪುಸ್ತಕದ 1ನೇ ಅಧ್ಯಾಯದ 1ನೇ ಪುಟದ 3ನೇ ಪ್ಯಾರದಲ್ಲಿ ಹೇಳ್ತಾರೆ, ಇವತ್ತಿರ್ತಕ್ಕಂತಹ ಜಾತಿ ಪದ್ಧತಿಗೂ ಮನುಸ್ಮೃತಿಯ ಕಾಲದಲ್ಲಿ, ಮನುವಿನ ಕಾಲದಲ್ಲಿದ್ದಂತಹ ಅಥವಾ ವೇದ ಕಾಲದಲ್ಲಿದ್ದಂತಹ ವರ್ಣ ಪದ್ಧತಿಗೂ ಸಂಬಂಧವೇ ಇಲ್ಲ. ಅಂದರೆ ಆಗಿನ ಕಾಲದಲ್ಲಿ ಯಾವ ಹಿಂದೂ ಧರ್ಮದಲ್ಲಿ ಜಾತಿ ಪದ್ಧತಿಗಳಿರಲಿಲ್ಲ, ಅದು ವರ್ಣ ಇತ್ತು, ಕೆಲಸ ಮಾಡ್ತಕ್ಕಂಥ ಇತ್ತು. ಬರ್ತಾ 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 ನಮ್ಮಲ್ಲಿ ತುರುಕಲ್ಪಡ್ತು. ಇವತ್ತು ಇದೇ ಮೈಂಡ್ಸೆಟ್ಟನ್ನು ನೆಹರು ಅವರು ಸ್ವಾತಂತ್ರ್ಯ ಬಂದ ಮೇಲೆ ಯಾವ ಬ್ರಿಟಿಷ್ ಮೈಂಡ್ಸೆಟ್ಟು ಹಿಂದೂಗಳನ್ನು ಧರ್ಮಕ್ಷೇತ್ರಗಳನ್ನು ತುಳಿಬೇಕು ಅಂತಾಯಿತು, ಅದನ್ನೇ ಮಾಡ್ಕೊಂಬಂದರು. 1949ರಲ್ಲಿ ಆಗಲೇ ಹೇಳ್ದಂಗೆ ಅಯೋಧ್ಯೆಯಲ್ಲಿ ರಾಮಲಲ್ಲ ವಿದ್ಯಾ ಪ್ರಶ್ನೆ ಆದಾಗ ಮುಸಲ್ಮಾನರು ಅಬ್ಜೆಕ್ಟ್ ಮಾಡಲಿಲ್ಲ. ನೆಹರು ಹೇಳಿದ್ರು ಮೊದಲದನ್ನು ಕಿತ್ತೆಸಿರಿ ಅಂತ ಹೇಳಿ. ಸೋಮನಾಥ ಮಂದಿರದ ಉದ್ಘಾಟನೆ ಮಾಡಬೇಕಾದ್ರೆ ನಾನು ಹೋಗಲ್ಲ ನೀವು ಹೋಗ್ಕೊಡು ಅಂತ ರಾಜೇಂದ್ರ ಪ್ರಸಾದ್ ಅವ್ರನ್ನ ಅಡ್ಡೆ ಮಾಡಿದ್ರು. 56ರಲ್ಲಿ ಸ್ಮಿತಾ ಅರಬ್ನ ದೊರೆ ಕಾಶಿಗೆ ಬಂದಾಗ ಇಡೀ ದೇವಸ್ಥಾನಗಳು, ಕಾಶಿಯ ವಿಶ್ವನಾಥನ ದೇವಸ್ಥಾನಕ್ಕೂ ಪರ್ದೆಯಿಂದ ಮುಚ್ಚಿದ್ರು. ಯಾಕೆ? ಅವನು ಅನ್ಯಮತೀಯರು, ಅವರಿಗೆ ಮನಸ್ಸಿಗೆ ನೋವಾಗುತ್ತೆ ಅಂತೇಳಿ. ಇದೇ ಪದ್ಧತಿ ಬೆಳ್ಕೊಂಡು ಬಂದು ಅದೇನೇನೆ ಶಾಬಾನು ಕೇಸಲ್ಲಿ ಇವತ್ತು ಅದನ್ನು ಯಾಕೆ ಉಲ್ಟಾ ಆಯಿತು ಕೇಸು? ಒಂದು ಹೆಣ್ಮಗುಗೆ ಕೇಳಿದ್ದು 240 ರೂಪಾಯಿ ಮಾಸಾಚನ ರೀ. ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀವು ತಿರ್ಚಿ ಹಾಕ್ತೀರಿ ಅಂತ ಹೇಳಿದ್ರೆ, ಉಲ್ಟಾ ಮಾಡ್ತೀರಿ ಅಂತ ಹೇಳಿದ್ರೆ, ಅದೇ ಮನಸ್ಥಿತಿ ಕಾಂಗ್ರೆಸ್ಸಲ್ಲಿ ಮುಂದುವರ್ಕೊಂಡು ಬಂತು. ಅದೇ ಮನಸ್ಥಿತಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲೂ ಬಂದಿರೋದು. ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನೋಡಿ, ನೀವು 13ರಿಂದ 18ರ ಆಡಳಿತ ನೋಡಿ, ಅಥವಾ ಈಗಿರ್ತಕ್ಕಂಥ ಆಡಳಿತ ನೋಡಿ, ಯಾವುದಾದ್ರೂ ಹಿಂದುತ್ವದ ವಿಚಾರದಲ್ಲಿ, ಹಿಂದೂಗಳ ಆಸ್ತಿಯ ವಿಚಾರದಲ್ಲಿ ಅವರು ಅದನ್ನು ಒಡೆಯತಕ್ಕಂಥ ಪ್ರಯತ್ನವೇ ಮಾಡ್ತಿದ್ದಾರೆ. ಅದು ಜಾತಿಗಳ ಮಧ್ಯದಲ್ಲಿ ಬೆಂಕಿ ಇರ್ತಕ್ಕಂಥದ್ದು ಇರ್ಬೋದು, ಲಿಂಗಾಯತ ವೀರಶೈವರನ್ನು ತುಳಿತಕ್ಕಂಥ ವಿಷಯ ಇರ್ಬೋದು, ಕಾಡುಗೊಲ್ಲರನ್ನ ಊರುಗೊಲ್ಲರನ್ನ ಬೇರೆ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು, ಜಾತಿ ಗಣತಿ ಅಂತ ಹೇಳಿ ಅದನ್ನು ವಿಷ ತುಂಬತಕ್ಕಂಥ ಕೆಲಸ. ಯಾಕೆ ವಿಷಯ ಅಂತ ಹೇಳ್ತೀನಿ ಅಂದರೆ, 10 ವರ್ಷದ ಹಿಂದೆ ಇವರೇ ಮಾಡಿದಂತಹ ಕಾಂತರಾಜ್ ವರದಿನ ಇವರು ಒಪ್ಪಲಿಲ್ಲ, ಇವರೇ ಮಾಡಿದಂತಹ ಜಯಪ್ರಕಾಶ್ ಹೆಗಡೆ ಅವರ ವರದಿಯನ್ನು ಇವರು ಒಪ್ಪಲಿಲ್ಲ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ನಾವೇ ಮಾಡ್ತೀವಿ ರೀ, ಅಥೆಂಟಿಕೇಟ್ ಆಗಿ ಮಾಡ್ತೀವಿ ಅಂದರೆ ಬೇಡ ಹೊಸದಾಗಿ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರೆ, ಇದ್ರ ಹಿಂದೆ ಇರ್ತಕ್ಕಂಥ ಹುನ್ನಾರ ಏನು? ಮೊನ್ನೆ ಹೋಗಿ ಲಿಂಗಾಯತ ಒಳಗಡೆ ವಿಷ ಹಾಕ್ಬಿಟ್ಟು ಬಂದರು. ಅಂದರೆ ಯಾವ ಮನಸ್ಥಿತಿಯನ್ನು ಏನು ಬ್ರಿಟಿಷರು ಸೃಷ್ಟಿ ಮಾಡಿದ್ರು ಅದನ್ನೇ ಕಾಂಗ್ರೆಸ್ ಕ್ಯಾರಿ ಮಾಡ್ಕೊಂಬಂತು. ಇವರಿಗೆ ಧೈರ್ಯವಾಗಿ ಎದ್ನಿಲ್ಲೋದು ಇಷ್ಟವೇ ಇಲ್ಲ ನೋಡಿ. ಬಟ್ ಪೂರಕವಾಗಿ ಅವ್ರು ಹೇಳ್ತಿರೋದೇನು, ಕಾಂಗ್ರೆಸ್ನವರು ನಾವು ಪ್ರತ್ಯೇಕ ಮಾಡ್ತಿಲ್ಲ, ಪ್ರಾತಿನಿಧ್ಯ ಕೊಡ್ತಿದೀವಿ, ಹಾಗಾಗಿ ಗಣತಿ ಅಂತಾರೆ. ಅಲ್ಲಲ್ಲ ನೋಡಿ, ಇವ್ರು ಮಾಡ್ತಿರೋದು ಹಾಗಾದ್ರೆ ಒಪ್ಕೊಂಬಿಡ್ಲಿ, ನಾವು ಮಾಡ್ತಿರೋದು ಜಾತಿ ಗಣತಿ ಅಂತ ಹೇಳಿ. ಇವ್ರೇನು ಮಾಡ್ತಿರೋದು? ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಕ್ಷೇತ್ರದಲ್ಲಿ ಧರ್ಮ ಎಲ್ರಿ ಬರುತ್ತೆ ಸ್ವಾಮಿ? ಜಾತಿ ಎಲ್ಲಿಂದ ಬರುತ್ತೆ ಸ್ವಾಮಿ? ನೀವು ಸಮೀಕ್ಷೆ ಮಾಡೋದೇ ಬಿಟ್ಬಿಟ್ಟು ನಿಮ್ಮ ಹಿಡನ್ ಅಜೆಂಡನ ತೂರಿಸಲಿಕ್ಕೆ ನೀವು ಹೋಗ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ನೋಡಿ, ನೀವು ಇದರಲ್ಲಿ ಬಿಹಾರಲ್ಲಿ ಮಾಡಿದ್ರಿ, ನಿಮ್ಮದೇ ಸರ್ಕಾರ ಇತ್ತು, ನಿಮ್ಮದೇ ಜೊತೆಗಾರರಾಗಿದ್ರಿ. ಬಿಹಾರ ಬಂದಮೇಲೆ ಏನು ಹೇಳಿದ್ರು ರಾಹುಲ್ ಗಾಂಧಿ ಅವರು? ಅದೊಂದು ಫಸ್ಟ್ ಜಿ ಅಂತ ಹೇಳಿದ್ರು. ತೆಲಂಗಾಣದಲ್ಲಿ ಮಾಡಿದ್ರಿ, ಮಾಡಿದ್ರಿ, ಇವತ್ತು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ತೆಲಂಗಾಣ ಮುಖ್ಯಮಂತ್ರಿಗಳೇ ಹೇಳ್ತಾರೆ ನಮ್ಮ ಹತ್ರ OBCದು ಡಾಟಾ ತೆಗಿಲಿಕ್ಕಾಗಲಿಲ್ಲ ಅಂತ ಹೇಳಿ. ನೀವು ಹೇಗೆ ರೀತಿ ತೆಗಿತೀರಾ? ಎಷ್ಟು ದಿವಸದಲ್ಲಿ ತೆಗಿತಾರೆ? 15 ದಿವಸದಲ್ಲಿ. ನಾಗಮೋಹನ್ ದಾಸ್ ಅವರು ಕೇವಲ 17% ಇರ್ತಕ್ಕಂಥ SCಗಳನ್ನ ಮಾಡೋದಕ್ಕೆ 15 ದಿವಸ ತಗೊಂಡು 6 ಸರಿ ಎಕ್ಸ್ಟೆನ್ಷನ್ ಆಗಿ 3 ತಿಂಗಳಾದರೂ ಮಾಡೋಕ್ಕಾಗಲಿಲ್ಲ. ಇವರು ಕರ್ನಾಟಕದ 7 ಕೋಟಿ ಜನನ, ಸುಮಾರು 1.5 ಕೋಟಿ ಮನೆಗಳನ್ನು 15 ದಿವಸದಲ್ಲಿ ಮುಗಿಸ್ತೀವಿ ಅಂತೇಳಿ ಇಸ್ ಪ್ರಾಕ್ಟಿಕಲಿ ಪಾಸಿಬಲ್. ಯಾರು ಇವರೇ ಹೇಳಿದ್ರು, ಯಾರು ಶಿವಕುಮಾರೇ ಹೇಳಿದ್ರು, ಏನ್ರಿ ಇವೆಲ್ಲ ಕ್ವಶನ್ಗಳು ಕೇಳಿದಿರಿ ಅಂತೇಳಿ. ನಿಮ್ಮಲ್ಲಿ ಹೆಲಿಕಾಪ್ಟರ್ ಇದೆಯಾ? ಮದುವೆ ಆಗ್ಬೇಕಾದ್ರೆ ನಿನಗೆ ಎಷ್ಟು ವಯಸ್ಸಿತ್ತು? ನಿನಗೆ ಯಾಕೆ ಮದುವೆ ಆಗಿಲ್ಲ? ಇವು ನಿಮಗೆ ಶೈಕ್ಷಣಿಕ ಅಥವಾ ಇದಕ್ಕೆ ಸಾಮಾಜಿಕ ಇದರೊಳಗಡೆ ಯಾವುದಕ್ಕೆ ಬರುತ್ತೆ? ಇದು
ಅಂದರೆ ಇವತ್ತು ಸಿದ್ದರಾಮಯ್ಯರ ಸರ್ಕಾರ ಆಗಲಿ, ಇಡೀ ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್ ಆಗಲಿ ನಿಂತಿರ್ತಕ್ಕಂಥದ್ದು ಇಡೀ ದೇಶದಲ್ಲಿ ಜಾತಿಯ ವಿಷಬೀಜ ಬಿಚ್ಚಿ ಹಿಂದೂಗಳನ್ನು ದಮನಿಸಿ. ನಿಮಗೆ ಗೊತ್ತಿರಬೇಕು, ಇಡೀ ಜಗತ್ತಲ್ಲಿ ಈ ಸೋರಸ್ ಪ್ರೇರಿತ ಒಂದು ಇದು ನಡೀತು, ಡಿಸ್ಮ್ಯಾಂಟ್ಲಿಂಗ್ ಹಿಂದೂಸ್ ಅಂತೇಳಿ. ಅಂದರೆ ಇಡೀ ಜಗತ್ತಲ್ಲಿ ಹಿಂದೂಗಳನ್ನ ತುಳಿಬೇಕು ಅಂತೇಳಿ ಅದರ ಪ್ರತ್ಯಕ್ಷ ದರ್ಶನ ಇವತ್ತು ಸಿದ್ದರಾಮಯ್ಯ ಹತ್ರ ಆಗ್ತಾ ಇದೆಯಲ್ಲ. ಯಾವ ಫೋನ್ ಬಂತು ಅಂತೇಳಿ ಯಾವತ್ತೂ SIT ಮಾಡಲ್ಲ ಅಂದವರು 24 ಗಂಟೆ ಒಳಗಡೆ SIT ಮಾಡಿದ್ರಿ. SIT ಮಾಡಿ ಎಷ್ಟು ದಿವಸ ಆಯಿತು ಸ್ಮಿತಾ? ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 4 ತಿಂಗಳಾಗಿದೆ. ಒಂದು ಮಧ್ಯಂತರ ವರದಿ ಬೇಡವೇನ್ರಿ? ಅಟ್ಲೀಸ್ಟ್ ಒಂದು ಸ್ಟೇಟ್ಮೆಂಟ್ ಬೇಡವಾ? ದಿವಸ ಅವ್ರು ಆಚೆ ಕಡೆಗೆ ಬಂದು SIT ಇಂದ ಈ ಮಾಹಿತಿ ಬಂದಿದೆ, ಆ ಮಾಹಿತಿ ಬಂದಿದೆ ಅಂತೇಳಿ ಅವನು ಮಟ್ಟಣ್ಣನವ್ರನ್ನ ವಿಡಿಯೋ ಮಾಡ್ತಾನೆ, ವಿಠ್ಠಲ್ಗೌಡ ವಿಡಿಯೋ ಮಾಡ್ತಾನೆ, ರಾಜಾರೋಷವಾಗಿ ಇವರು ಸುತ್ತಾಕೊಂಡು ಹೋಗ್ತಾ ಇದ್ರೆ 4 ತಿಂಗಳಿಂದ ನೀವು ನಿಮ್ಮ SIT ಗೆಣಸ್ಕಿತ್ತಾ ಇದೆಯಾ?